ಸಚಿವ ಬಿ ನಾಗೇಂದ್ರ ಅವರ ರಾಜೀನಾಮೆಗೆ ಒತ್ತಾಯಿಸಿ ಕೊಪ್ಪಳದ ಜಿಲ್ಲಾಡಳಿತ ಭವನದ ಮುಂದೆ ನಡೆಯುತ್ತಿರುವ ಹೋರಾಟ 3ನೇ ದಿನ ಪೂರೈಸಿದೆ. ಸಚಿವ ಬಿ ನಾಗೇಂದ್ರ ಅವರ ವಿರುದ್ಧ 189 ಕೋಟಿ ಹಣವನ್ನು ದುರ್ಬಳಕೆ ಮಾಡಿಕೊಂಡಿರುವ ವಿವಿಧ ಆರೋಪಗಳನ್ನು ಮುಂದಿಟ್ಟುಕೊಂಡು ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಪ್ರತಿಭಟನೆ ನಡೆಸುತ್ತಿದ್ದು, ಕೂಡಲೇ ಸಚಿವರು ರಾಜೀನಾಮೆ ನೀಡಬೇಕು ಎಂದು ಆಗ್ರಹಿಸಿದ್ದಾರೆ. ಹೋರಾಟದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ನವೀನ್ ಗುಳಗಣ್ಣನವರ್, ಸಂಸದೆ ಹೇಮಲತಾ ನಾಯಕ್, ಡಾಕ್ಟರ್ ಬಸವರಾಜ್ ಸೇರಿದಂತೆ ಹಲವು ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗವಹಿಸಿದ್ದರು. ಪ್ರತಿಭಟನಾಕಾರರು ಸಚಿವ ಬಿ ನಾಗೇಂದ್ರ ಅವರ ವಿರುದ್ಧ ಘೋಷಣೆಗಳನ್ನು ಕೂಗಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಇದೇ ವೇಳೆ ಮಾತನಾಡಿದ ಸಂಸದೆ ಹೇಮಲತಾ ನಾಯಕ್ ಮತ್ತು ಬಿಜೆಪಿ ಮುಖಂಡರು, ಡಾಕ್ಟರ್ ಬಸವರಾಜ ವಾಲ್ಮೀಕಿ ಅಭಿವೃದ್ಧಿ ನಿಗಮದ 189 ಕೋಟಿ ಹಣವನ್ನು ಬಳ್ಳಾರಿ ಮತ್ತು ಕಲಬುರಗಿ ಎಂಪಿ ಚುನಾವಣೆ ವೇಳೆ ಮೋಜು ಮಸ್ತಿಗಾಗಿ ದುರ್ಬಳಕೆ ಮಾಡಿಕೊಂಡು ನಮ್ಮ ಸಮುದಾಯಕ್ಕೆ ಅನ್ಯಾಯ ಮಾಡಿದ್ದಾರೆ ಎಂದು ಆರೋಪಿಸಿದ್ದಾರೆ. ಸಚಿವರು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಬೇಕು ಎಂದು ಮುಖಂಡರು ಒತ್ತಾಯಿಸಿದ್ದಾರೆ. ಇನ್ನು ಹೋರಾಟ 3ನೇ ದಿನವೂ ಮುಂದುವರೆದಿರುವ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಭವನದ ಸುತ್ತಮುತ್ತ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿತ್ತು. ಒಟ್ಟಾರೆ ಸಚಿವ ಬಿ ನಾಗೇಂದ್ರ ಅವರ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ನಡೆಸುತ್ತಿರುವ ಹೋರಾಟ ಇದೀಗ ಮತ್ತಷ್ಟು ತೀವ್ರಗೊಂಡಿದ್ದು, ಮುಂದಿನ ದಿನಗಳಲ್ಲಿ ಪ್ರತಿಭಟನೆ ಯಾವ ಸ್ವರೂಪ ಪಡೆಯಲಿದೆ ಎಂಬುದು ಕುತೂಹಲ ಮೂಡಿಸಿದೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ 187 ಕೋಟಿ ಹಣವನ್ನು ದುರುಪಯೋಗ ಮಾಡಿಕೊಂಡಿರ್ತಕ್ಕಂಥ ಸಚಿವರಾಗಿರ್ತಕ್ಕಂಥ ನಾಗೇಂದ್ರ ಅವರು ಮತ್ತು ಅವರ ಸರ್ಕಾರ ಅವರ ಸಂಪುಟದಲ್ಲಿ ಸೇರಿಸಿಕೊಂಡಿದ್ದಕ್ಕೆ ನಾವು ಇಲ್ಲಿವರೆಗೂ ವಿಧಾನಸಭೆಯಲ್ಲಿ, ವಿಧಾನ ಪರಿಷತ್ನಲ್ಲಿ ಇವತ್ತಿನವರೆಗೂ ಕಳೆದ 14ರಿಂದ ಇಲ್ಲಿವರೆಗೂ ನಾವು ಅವರ ಪ್ರತಿಭಟನೆ, ಅವರ ರಾಜೀನಾಮೆಯನ್ನು ಕೇಳ್ತಾ ಇದ್ದೀವಿ. ಒಂದು ಎರಡನೇದು ಏನು ಅಂತಂದರೆ, ನಾನು ಭ್ರಷ್ಟನಲ್ಲ, ನಾನು ದುಡ್ಡು ತಿಂದಿಲ್ಲ ಅಂತಕ್ಕಂಥ ಹೇಳಿಕೆಯನ್ನು ಹೇಳಿ ವಿಧಾನಸೌಧದಲ್ಲಿ, ವಿಧಾನ ಪರಿಷತ್ತಿನಲ್ಲಿ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಅವರ ಸಚಿವ ಸಂಪುಟ ಮತ್ತು ಉಪಮುಖ್ಯಮಂತ್ರಿ ಆಗಿರ್ತ ಪರಮೇಶ್ವರ್ ಅವರು ಹೇಳ್ತಾ ಇದ್ದಾರೆ, ಆ ಸಚಿವರು ಹೇಳ್ತಾ ಇದ್ದಾರೆ, ಅಲ್ಲಿರ್ತಕ್ಕಂಥ ಸಚಿವ ಸಂಪುಟದ ಸಚಿವರೆಲ್ಲ ಹೇಳ್ತಾ ಇದ್ದಾರೆ. ಆದರೆ ಅಂಗೈ ಹುಣ್ಣಿಗೆ ಕನ್ನಡಿ ಯಾಕೆಂತ ನನಗೆ CBI ತನಿಖೆ ಆಗಿದೆ. ಇವತ್ತಿನ ದಿನ ತನಿಖೆ ಆಗೋಕ್ಕೆ ಮುಂಚೆ ವಿಚಾರಣೆಗೆ ಒಳಪಟ್ಟು ಅವರು ಜೈಲಲ್ಲಿದ್ದು ಬೇಲ್ ಮೇಲೆ ಹೊರಗೆ ಬಂದಿದ್ದಾರೆ. ಅಪರಾಧ ಮಾಡಿಲ್ಲ, ಅಪರಾಧ ಸಾಬೀತಾಗಿಲ್ಲ ಅಂತಕ್ಕಂಥ ಮೊಂಡು ಹೇಳಿಕೆಯನ್ನು ಇಲ್ಲಿವರೆಗೆ ಹೇಳ್ತಾ ಬರ್ತಾ ಇದ್ದಾರೆ. ನಾವು ಇಲ್ಲಿವರೆಗೂ ಕೂಡ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಅವರು ಮಾಡಿದಂಥ ಅನ್ಯಾಯ ವಾಲ್ಮೀಕಿ ಸಮುದಾಯಕ್ಕೆ ಇವತ್ತು ಅವ್ರು ಕೊಡಬೇಕಾಗಿರ್ತಕ್ಕಂಥ ನ್ಯಾಯವನ್ನು ಅವ್ರು ದೊರಕಿಸ್ಕೊಟ್ಟಿಲ್ಲ. ಏನು ತಿಂದಿಲ್ಲ ಅಂತ ಹೇಳ್ತಿದ್ದಾರಲ್ಲ, ಏನು ಅಭಿವೃದ್ಧಿಗೋಸ್ಕರ ತಿಂದ್ರ, ತಮ್ಮ ಸ್ವಾರ್ಥಕ್ಕೋಸ್ಕರ ಬಳ್ಳಾರಿ MP ಚುನಾವಣೆಗೆ ಬಳಸಿದ್ದಾರೆ, ಗುಲ್ಬರ್ಗ ಒಂದು ಚುನಾವಣೆಗೆ ಬಳಸಿದ್ದಾರೆ, ಆಮೇಲೆ ಗೋಲ್ಡ್ ಶಾಪಿಗೆ ಹೋಗಿದೆ, ಎಲ್ಲ ಕಡೆ ಹೋಗಿರ್ತಕ್ಕಂಥದ್ದು 600ಕ್ಕೂ ಹೆಚ್ಚು ಅಕೌಂಟುಗಳಿದ್ದಾವೆ. ಎಲ್ಲ ನಡೆದಿರ್ತಕ್ಕಂಥದ್ದು ಧಾರಾವಾಹಿ ರೂಪದಲ್ಲಿ ಬಂತು. ಅವ್ರ ಹೇಳಿಕೆ ತೆಗೆದುಕೊಂಡು ಇನ್ನೇನು ಸ್ಪಷ್ಟನೆ ನೀಡ್ತಾರೆ ಅವರು? ನಾನು ತಪ್ಪು ಮಾಡಿಲ್ಲ ಅಂತ ಹೇಳ್ತಾರೆ. ಇಡಿದು ಇರ್ತಕ್ಕಂಥದ್ದು, CBI ತನಿಖೆ ಇರ್ತಕ್ಕಂಥದ್ದು ಎಲ್ಲ ರಿಪೋರ್ಟ್ಗಳು ನಮ್ಮ ವಿರೋಧ ಪಕ್ಷ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕ್ ಅವರು ಸದನದಲ್ಲಿ ಪ್ರದರ್ಶನ ಮಾಡಿದರು. ಇನ್ನೇನು ಉಳಿದಿದೆ ಅಂತ ಹೇಳ್ತಾರೆ. ಕಳ್ಳ ಏನಂತಾರಲ್ಲ, ಕಳ್ಳತನ ಮಾಡಿದಂತೆ ಯಾವತ್ತೂ ಒಪ್ಕೊಳ್ಳೋದಿಲ್ಲ. ಇವತ್ತು ಅವರು ಆ ಥರ ಕೊಳ್ಳೆ ಹೊಡೆದೋದಕ್ಕೋಸ್ಕರ ಯಾವ ಹಣ ಕೊಳ್ಳೆ ಹೊಡೆದ್ರು? ತಮ್ಮ ಸಮುದಾಯದ ಬಡ ಮಕ್ಕಳದು, ಅವ್ರಿಗೆ ಅನುಕೂಲಗಳಾಗಿರ್ತಕ್ಕಂಥದ್ದು, ಅವರ ಅಭಿವೃದ್ಧಿ ಇರ್ತಕ್ಕಂಥ ಹಣನ ಇವತ್ತು ಹೊಡೆದಿದ್ದಾರೆ. ಅದ್ರ ಬಗ್ಗೆ ಪಾಪ ಪ್ರಜ್ಞೆ ಇಲ್ಲದಿರ್ತಕ್ಕಂಥ ಒಬ್ಬ ಸಚಿವ ಇವತ್ತು ಆ ಸಚಿವರು ನಮಗೆ ಭಾಳ ದುಃಖ ಅನ್ನಿಸ್ತದೆ. ಯಾಕಂದರೆ ಒಂದು ಸಮುದಾಯ, ಅದೇ ಸಮುದಾಯಕ್ಕೆ ಸೇರಿದಂಥ ಒಬ್ಬ ನಾನು ಮಹಿಳೆ, ಆ ಸಮುದಾಯದ ವ್ಯಕ್ತಿ ಈ ರೀತಿ ಮಾಡಿದನಂತ ಹೇಳಂದ್ಬಿಟ್ಟು ನಾವು ಅವ್ರ ವಿರುದ್ಧ, ನಾವು ದುರ್ದೈವ ನೋಡಿ ಅವ್ರ ವಿರುದ್ಧ ನಾವು ಇವತ್ತು ಪ್ರತಿಭಟನೆ ಮಾಡಬೇಕಾದಂಥ ಸಂದರ್ಭ ಬಂದಿದೆ. ಆದರೂ ಮನಸ್ಸಿಗೆ ನೋವಾಗ್ತದೆ. ಅವ್ರು ಒಪ್ಕೊಳ್ಳೋಕ್ಕೆ ತಯಾರಿಲ್ಲ. ಹೌದು, ಹಣ ರಿಕವರ್ ಆಗಿದೆ ಅಂತ. ಎಲ್ಲಿ ಹಣ ರಿಕವರ್ ಆಗಿದೆ? ಭ್ರಷ್ಟಾಚಾರನೇ ಆಗಿಲ್ಲ ಅಂತ ವಾದನೆ ಮಾಡ್ತಾರೆ. ಕಳೆದ ಅಧಿವೇಶನದಲ್ಲಿ ಸಿದ್ದರಾಮಯ್ಯರು ಮುಖ್ಯಮಂತ್ರಿ ಇದ್ದಾವಾಗ ಅವರ 89 ಕೋಟಿ ರೂಪಾಯಿ ಅವ್ಯವಹಾರ ಆಗಿದೆ, ಅದಷ್ಟೇ ಭ್ರಷ್ಟಾಚಾರ ಆಗಿದೆ ಅಂತ ಖುದ್ದು ಅವರು ಒಪ್ಪಿಕೊಂಡಿದ್ದಾರೆ. ಎಲ್ಲ ದಾಖಲೆಗಳು ನಮ್ಮ ಹತ್ರ ಇದ್ದಾವೆ. ಇವತ್ತಿನ ದಿನ ಅವರ ರಾಜೀನಾಮೆ ಕೊಡಬೇಕು, ತಮ್ಮ ನೈತಿಕತೆಯನ್ನು ಉಳಿಸ್ಕೋಬೇಕಂತ ನಾ ಈ ಒಂದು ವೇದಿಕೆಯಲ್ಲಿ ಅವರ ಪರವಾಗಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಅದ ನಂತರ ಭಾರತೀಯ ಜನತಾ ಪಕ್ಷದ ಹೋರಾಟದ ನಂತರ ಬಿ ನಾಗೇಂದ್ರ ಅವರ ರಾಜೀನಾಮೆಯನ್ನು ಪಡೆಯಲಾಗಿತ್ತು. ಇವತ್ತು ಮತ್ತೆ ಅದೇ ಬಿ ನಾಗೇಂದ್ರ ಅವರನ್ನು ತನಿಖೆ ನಡೀತಾ ಇದೆ. ಇಡಿಗಳ ನೋಟಿಸ್ ಮೇಲೆ ನೋಟಿಸ್ ಬರ್ತಾ ಇದ್ದಾವೆ, CBI ತನಿಖೆ ನಡೀತಾ ಇದೆ. ಇಷ್ಟೆಲ್ಲ ನಡೀತಾ ಇದ್ರೂ ಇವತ್ತು ಅವ್ರನ್ನ ರಾಜ್ಯ ಸರ್ಕಾರದ ಈಗಿನ ಮುಖ್ಯಮಂತ್ರಿಗಳು ಅವ್ರನ್ನ ಮತ್ತೆ ಮಂತ್ರಿ ಮಾಡಿದ್ದಾರೆ. ಯಾಕೆ ಅವ್ರನ್ನ ಮಂತ್ರಿ ಮಾಡಿದರು ಅನ್ನೋದು ಭಾರತೀಯ ಜನತಾ ಪಕ್ಷದ ಮೊದಲನೇದು ಪ್ರಶ್ನೆ. ಯಾಕೆ ಅವ್ರನ್ನ ಮಂತ್ರಿ ಮಾಡಲಿಲ್ಲ ಅಂದರೆ ಅವ್ರ ಜೊತೆ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಅಂತೇಳಿ ಅವ್ರ ಹೆಸರು ಹೇಳ್ತಾರಂತ ಹೆದರಿಕೆನಾ?
ಆ ಹೆದರಿಕೆಗೋಸ್ಕರ ಇವತ್ತು ಅವ್ರನ್ನ ಮತ್ತೆ ಅವರು ಮಂತ್ರಿಮಂಡಲಕ್ಕೆ ತಗೊಂಡಿದ್ದಾರೆ. ನಮ್ಮ ಆಗ್ರಹ ತತ್ಕ್ಷಣ ಅವ್ರನ್ನ ವಜಾಗೊಳಿಸಬೇಕು, ಮುಖ್ಯಮಂತ್ರಿಗಳು ಅವ್ರನ್ನ ಕಿತ್ತೆಸಿಬೇಕು. ಮತ್ತು ಏನು ಅವರು ಈಗ ಮಾಜಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವ್ರ ಪ್ರಕಾರ 89,70,00,000 ಏನಿದೆ ಆ ಖಾತೆಗೆ ವಾಪಸ್ ಬರಬೇಕು. ಅದು ಯಾರಿಗೆ ಮುಟ್ಟಬೇಕಾಗಿತ್ತು ಹಣ? ಸಮಾಜದ ಹಣ. ಅದು ಸಮಾಜದ ಮಹಿಳೆಯರಿಗೆ, ಮಕ್ಕಳಿಗೆ ಬಡವರು ಓದಲಿ ಅಂತ ಉಪಯೋಗಿಸ್ಬೇಕಾದ ಹಣವನ್ನು ಇವರು ಮೋಜು ಮಸ್ತಿಗೆ ಯೂಸ್ ಮಾಡಿದ್ದಾರೆ. ಆ ಹಣ ಮತ್ತೆ ವಾಪಸ್ಸು ನಿಗಮಕ್ಕೆ ಬರಬೇಕು, ಆ ಮಂಡಳಿಗೆ ಬರಬೇಕು. ಮತ್ತು ಅದು ಯಾವುದ ಕಾರಣಕ್ಕೋಸ್ಕರ ದುಡ್ಡು ಮಂಡಳಿ ಇದೆಯೋ ಆ ಮಂಡಳಿ ಆ ಕಾರಣಕ್ಕೋಸ್ಕರ ಅದು ಉಪಯೋಗ ಆಗಬೇಕಂತೇಳಿ ಇವತ್ತು ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಇವತ್ತಿಗೆ ಈ ಹೋರಾಟವನ್ನು, ಅಹೋರಾತ್ರಿ ಹೋರಾಟವನ್ನು ಇವತ್ತಿಗೆ ಅಂತ್ಯಗೊಳಿಸ್ತಾ ಇದ್ದೀವಿ. ಮತ್ತು ಇದಕ್ಕಿಂತ ಹೆಚ್ಚಿನ ಹೋರಾಟವನ್ನು ಬರೋ ದಿನಗಳಲ್ಲಿ ನಮ್ಮ ರಾಜ್ಯ ನಾಯಕರ ಒಟ್ಟಿಗೆ ಮಾತಾಡಿ ನಿರ್ಣಯವನ್ನು ಮಾಡ್ತೀವಿ. ರಾಜ್ಯದಲ್ಲಿ ಕಳೆದ 3 ವರ್ಷದಿಂದ ಆಡಳಿತ ನಡೆಸತಕ್ಕಂಥ ಕಾಂಗ್ರೆಸ್ ಸರ್ಕಾರ ಪೂರಾ ಭ್ರಷ್ಟಾಚಾರದಲ್ಲಿ ಮುಳುಗೋಗ್ಬಿಟ್ಟಿದೆ. ಇವತ್ತು ನಮಗೆಲ್ಲ ಗೊತ್ತಿದೆ, ಸ್ವತಃ ಮುಖ್ಯಮಂತ್ರಿಯವರೇ ಭ್ರಷ್ಟಾಚಾರದಲ್ಲಿ ಮುಳುಗಿ ಮೈಸೂರಲ್ಲಿ ಅವರು ತೆಗೆದುಕೊಂಡಿರ್ತಕ್ಕಂಥ ಸೈಟ್ಗಳನ್ನು ಭಾರತೀಯ ಜನತಾ ಪಕ್ಷದ ಪಾದಯಾತ್ರೆ ಮತ್ತು ಉಗ್ರ ಹೋರಾಟದ ನಂತರ ಹಿಂದಿರಿಸಬೇಕಾದಂಥ ಪರಿಸ್ಥಿತಿ ಒದಗಿ ಬಂದಿದೆ ಮೂಡ ಹಗರಣದಲ್ಲಿ. ಅದಾದ ನಂತರ ವಾಲ್ಮೀಕಿ ಹಗರಣದಲ್ಲಿ 187 ಕೋಟಿಯನ್ನು ಭ್ರಷ್ಟಾಚಾರ ಮಾಡಿ ಅದನ್ನು ತಮಗೆ ಬೇಕಾದಂಥ ಅಕೌಂಟ್ಗಳಿಗೆ, ಬಾರ್ಗೆ, ಪಬ್ಗೆ, ಕಾರ್ ಶೋರೂಮ್ಗೆ, ವೈಯಕ್ತಿಕ ವ್ಯಕ್ತಿಗಳ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತಕ್ಕಂಥ ಕೆಲಸ ಆಗಿತ್ತು. ಅದರ ಒಟ್ಟಿಗೆ ಸ್ವತಃ ಮುಖ್ಯಮಂತ್ರಿಯವರು ಅಧಿವೇಶನದಲ್ಲಿ ಅದು